ಗ್ಯಾಸ್ ಪೈಪ್ಲೈನ್ ಮಾಡುವಾಗ ಎಡವಟ್ಟಾದಂತ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಡ್ರೈನೇಜ್ ನೀರು ಮಿಕ್ಸ್ ಆಗಿಬಿಟ್ಟಿದೆ. ಡ್ರೈನೇಜ್ ನೀರು, ಆ ಡ್ರೈನೇಜ್ ನೀರು ಕುಡಿಯುವ ನೀರಿಗೆ ಮಿಕ್ಸ್ ಆಗಿರುವಂಥದ್ದು. ಅದನ್ನ ಜನ ಕುಡಿದು ಅಸ್ವಸ್ಥರಾಗ್ತಾ ಇದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಇದೇನು ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ಅಷ್ಟೇ. 2023ರ ಸಂದರ್ಭದಲ್ಲಿ ಆಗಸ್ಟ್ನಲ್ಲಿ ಅಂತ ಕಾಣಿಸುತ್ತೆ, ಕಾವಾಡಿಗರ ಹಟ್ಟಿಯಲ್ಲಿ ಸುಮಾರು 5 ಜನ ಸಾವನ್ನಪ್ಪಿದ್ರು. ಈ ಕಲುಷಿತ ನೀರನ್ನ ಸೇವಿಸಿ 150 ಜನ ಅಸ್ವಸ್ಥಗೊಂಡಿದ್ರು. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದಂಥ ಪ್ರಕರಣ ಅದು. ಊರಿಗೂರೇ ಅಸ್ವಸ್ಥಗೊಂಡ್ಬಿಟ್ಟಿತ್ತು ಅಂತ ಒಂದು ಪ್ರಕರಣ. ಇನ್ನು ಜೀವಂತವಾಗಿರುವಂಥ ಸಂದರ್ಭದಲ್ಲಿ ಮತ್ತೆ ಅದೇ ರೀತಿಯಾದಂಥ ಎಡವಟ್ಟುಗಳು ಚಿತ್ರದುರ್ಗದಲ್ಲಿ ಆಗ್ತಾ ಇದೆ. ಚಿತ್ರದುರ್ಗದ ಮನೆಗಳಿಗೆ ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಶಾಂತ್ ನಗರ ಅನ್ನುವಂಥ ಬಡಾವಣೆಯಲ್ಲಿ ಕಲುಷಿತ ನೀರನ್ನ ಸೇವಿಸ್ತಾ ಇದ್ದಾರೆ ಜನ. ಗಲೀಜು ನೀರಿನಿಂದ ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಕೆಲ ಜನರಿಗೆ ಚರ್ಮ ರೋಗದ ಬಾಧೆ ಕೂಡ ಕಾಣಿಸ್ಕೊಂಡಿರುವಂಥದ್ದು. ನಗರಸಭೆ ನಿರ್ಲಕ್ಷ್ಯ ಅಂತ ಜನರು ಆರೋಪನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯ ತೊಟ್ಟಿಯಲ್ಲಿನ ನೀರೆಲ್ಲ ಗಬ್ಬು ವಾಸನೆ ಬರ್ತಾ ಇದೆ. 15 ದಿನಗಳಿಂದ ಪೈಪ್ಲೈನ್ ರಿಪೇರಿಯನ್ನ ಮಾಡಿಸಿಲ್ಲ. 15 ದಿನ ಆಗಿದೆ ಈ ಸಮಸ್ಯೆ ಆಗಿ. ಇವ್ರಿಗೆ ಯಾರಾದ್ರೂ ಸಾಯ್ಬೇಕಾ ಅಂತ ಆ ಸಮಸ್ಯೆಯನ್ನ ಪರಿಹರಿಸಬೇಕು ಅಂದ್ರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರಿಂದ ಹಿಡಿ ಶಾಪ ಹಾಕ್ಲಾಗ್ತಾ ಇದೆ. ಜೀವಕ್ಕೆ ಸಮಸ್ಯೆ ಆದ್ರೆ ಯಾರು ಹೊಣೆ ಅಂತ ಪ್ರಶ್ನೆಯನ್ನ ಮಾಡ್ಲಾಗ್ತದೆ. ಆ ನಗರಸಭೆಯವರು ಕೇಳ್ತಾ ಇಲ್ಲ ಅಂದ್ರೆ ಆ ನೀರನ್ನು ಇಟ್ಕೊಂಡು ಹೋಗಿ ಅವ್ರಿಗೆ ಕುಡಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಹೆಂಗಿದೆ ಏನು ಎತ್ತ ಅಂತ. ಅವ್ರ ಮನೆಗೆಲ್ಲ ಹೋಗ್ತಿರಲ್ವಲ್ಲ ಈ ಕಲುಷಿತ ನೀರು, ಅದಕ್ಕೆ ಆರಾಮಾಗಿ ಕುಂಭಕರ್ಣ ನಿದ್ದೆ ಮಾಡ್ಕೊಂಡಿರ್ತಾರೆ. ನೋಡಿ, ನಿಮಗೆ ತೋರಿಸ್ತಾ ಇದೀವಿ ಆ ನೀರು ಯಾವ ರೀತಿಯಾಗಿದೆ ಅಂತ. ಸರ್, ಈಗ 1 ತಿಂಗಳಿಂದ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಿದೆ. ಗ್ಯಾಸ್ ಲೈನ್ ಪೈಪ್ ಹಾಕ್ತೀವಿ ಅಂತ ಬಂದು ಎಲ್ಲ ಒಡೆದು ಓಡಾಡೋಕ್ಕೆ ಚಿಕ್ಕ ಮಕ್ಕಳೆಲ್ಲ ಓಡಾಡೋಕ್ಕೆ ತೊಂದರೆ ಆಗ್ತಿದೆ. ಆಮೇಲೆ ಎಲ್ಲ ಈಜುಡಿದು ಎಲ್ಲ ಗಲೀಜೆಲ್ಲ ತೊಟ್ಟಿಗಳಾಗಿದೆ. ಯಾರೂ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಮಗೆ ಇದನ್ನ ಏನಾದರೂ ಒಂದು ನ್ಯಾಯ ಕೊಡಿಸಿರಿ ನಗರಸಭೆಯಿಂದ. ತೊಟ್ಟಿಗೆ ಬರ್ತಾ ಇದೆ ಸರ್, ಗಲೀಜೆಲ್ಲ ತೊಟ್ಟಿಗೆ ಬರ್ತಾ ಇದೆ. ಅದನ್ನ ಯಾವ ಥರ ನಾವು ಬಳಸಬೇಕು. ಮತ್ತು ಹಗಲೆಲ್ಲ ತೊಟ್ಟಿ ಅಷ್ಟು ದೊಡ್ಡ ತೊಟ್ಟಿಗಳು ತೊಳೆಯೋಕ್ಕೆ ನಮಗೆ ಆಗೋದಿಲ್ಲ. ಆಮೇಲೆ ವಾಸನೆ ಬರ್ತಾ ಇದೆ ನೀರು. ಚಿಕ್ಕ ಮಕ್ಕಳಿದ್ದಾವೆ, ಅವಕ್ಕೇನೇನು ಕೆಮ್ಮು ನೆಗಡೆ, ಮುಂಚೆನೇ ಎಲ್ಲ ಇವಾಗ ಕೆಮ್ಮು ನೆಗಡೆ ಅಂತ ಜೀವಕ್ಕೇನೆ ಇದಾಗ್ತಾ ಐತೆ. ಇವಾಗ ಮತ್ತೆ ಅದರಲ್ಲಿ ಈ ಗಲೀಜು ನೀರು ಕುಡಿದು ಮತ್ತೆ ನೀರಿಂದನೇ ಆಗಿರೋದು. ಅಲ್ಲ, ವೀಕ್ ಆಯ್ತು ಆಗಿ ನನಗೆ. ಕೈ ಮೇಲೆ ಮೈ ಫುಲ್ ಆಗಿದೆ ನನಗೆ. ಸಣ್ಣ ಕ್ಯೂ ರಾತ್ರಿ ಆಗಿದೆ. ಎಷ್ಟು ದಿನದಿಂದ? ಒಂದು ವಾರ ಆಯ್ತು ಆಗಿ. ಅದು ವಾಟರ್ ಸಮಸ್ಯೆಯಿಂದ? ಸಮಸ್ಯೆಯಿಂದಾನೆ. ಈ ಹಿಂದೆ ಆ ಥರಕ್ಕೆ ಇಲ್ಲ ಆ ಥರ ಏನೂ ಆಗ್ತಾ ಇರಲಿಲ್ಲ. ಇವಾಗ ಆ ಥರ ಪ್ರಾಬ್ಲಮ್ ಆಗಿದೆ. ಮೈ ಫುಲ್ ಆಗಿದೆ ಆ ಥರ. ಏನೋ ರೆಡ್ ತೊಟ್ಟಿ ನೋಡಿದ್ರಲ್ಲ, ನೀರಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಆಗುತ್ತೆ, ಕೆರಿಬೇಕು ಅನ್ಸುತ್ತೆ. ಕೆರೆದ್ರೆ ಫುಲ್ ಒಂಥರ ರೆಡ್ ಥರ ಆಗಿ ಸ್ಕಿನ್ ಒಂಥರ ಇದಾದಂಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಏನಾಗ್ಬೇಕು, ಯಾವಾಗ ಎಚ್ಚೆತ್ಕೊಳ್ಳೋದು ಇವರು? 15 ದಿನ ಆಗಿದ್ರು ಇನ್ನೂ ಸರಿ ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಸಾವಾಗ್ಬೇಕಂತ, ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂದ್ರೆ ಇವರು? ಪೃಥ್ವಿರಾಜನ್, ಚಿತ್ರದುರ್ಗ ನಗರದ ಹಲವೆಡೆ ಈಗ ಗ್ಯಾಸ್ ಪೈಪ್ಲೈನ್ ಅನ್ನ ಹಾಕ್ಲಾಗ್ತಾ ಇದೆ. ಆ ಗ್ಯಾಸ್ ಪೈಪ್ಲೈನ್ ಅನ್ನ ಭೂಮಿಯನ್ನ ಕೊರೆದು ಹಾಕುವಂತ ಸಂದರ್ಭದಲ್ಲಿ ಅದರ ಒಳಗಡೆ ಇರುವಂತಹ ಡ್ರೈನೇಜ್ ಪೈಪ್ಗಳಿಗೆ ಹಾನಿ ಆಗ್ತಿರೋಂಥದ್ದು. ಹಾನಿ ಆದಂತ ಸಂದರ್ಭದಲ್ಲಿ ಡ್ರೈನೇಜ್ ಪೈಪ್ ಮತ್ತು ವಾಟರ್ ಸಪ್ಲೈ ಪೈಪ್ ಕೂಡ ಡ್ಯಾಮೇಜ್ ಆಗಿರೋದ್ರಿಂದ ಅದರ ಮೂಲಕ ಆ ಡ್ರೈನೇಜ್ ನೀರು ಮನೆಗಳ ತೊಟ್ಟಿಗಳಿಗೆ ಸೇರ್ತಾ ಇರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಜನರಿಗೆ ಅನಾರೋಗ್ಯಕ್ಕೂ ಕೂಡ ತುತ್ತಾಗುವಂತ ಸನ್ನಿವೇಶಗಳು ಇಲ್ಲಿ ಸಂಭವಿಸಿದ್ದು. ಜೊತೆಗೆ ಚರ್ಮ ರೋಗವು ಕೂಡ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿಯ ಜನರು ಈಗಾಗಲೇ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸಿಕೊಡಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಕೂಡ ಕಳೆದ 15 ದಿನಗಳಿಂದಲೂ ಕೂಡ ಅವರು ನಿರ್ಲಕ್ಷ್ಯವನ್ನು ತೋರಿಸಿರುವಂತದ್ದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಜನರ ಆಗ್ರಹವಾಗಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವರು ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು. ಒಂದೊಂದು ವಾರ್ಡ್ಗೂ ಈಗ ಕಾರ್ಪೊರೇಟರ್ಗಳೆಲ್ಲ ಇರ್ತಾರೆ, ಅವ್ರೇನು ಇದಾರ ಇಲ್ವಂತ, ಅವ್ರಿಗೆ ಸಮಸ್ಯೆ ಕಾಣಿಸ್ತಾ ಇಲ್ವಂತ. ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆಯಪ್ಪ ಚಿತ್ರದುರ್ಗದಲ್ಲಿ. ಕಾವಾಡಿಗರ ಹಟ್ಟಿಲಿ 5ಕ್ಕೂ ಹೆಚ್ಚು ಜನ ಸತ್ತೋಗಿದ್ರಲ್ಲ, 150 ಜನ ಅಸ್ವಸ್ಥಗೊಂಡಿದ್ರಲ್ಲ. ಇನ್ನು ಏನ್ ಬೇಕಂತ ಎಕ್ಸಾಂಪಲ್ ಇದಕ್ಕಿಂತ? ಸದ್ಯ ಏನು ಈ ಕಾವಾಡಿಗರ ಹಟ್ಟಿ ಪ್ರಕರಣ ಕಣ್ಮುಂದೆ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಆಗಿರ್ತಕ್ಕಂಥ ಕಲುಷಿತ ನೀರಿನ ಪ್ರಕರಣ ಏನಿದೆ, ಅಲ್ಲಿ ಸಾವಾಗಿರ್ತಕ್ಕಂಥದ್ದು ಮತ್ತು 100ಕ್ಕೂ ಹೆಚ್ಚು ಜನರು ಆಸ್ಪತ್ರೆ ಸೇರಿ ಸಾವು ಬದುಕಿನ ನಡುವೆ ಹೋರಾಡಿ ಜೀವ ಸಹಿತ ಅಂದ್ರೆ ಪಾರಾಗಿ ಬಂದಿರತಕ್ಕಂಥದ್ದು. ಇಂತಹ ಪ್ರಕರಣ ಕಣ್ಮುಂದೆ ಇರುವಾಗ್ಲೂ ಕೂಡ ಈ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುವಂತದ್ದು ಮತ್ತು ಈ ರೀತಿ ಅಸಡ್ಡೆ ತೋರುವಂತದ್ದು ನಿಜಕ್ಕೂ ಕೂಡ ಅಮಾನವೀಯವಾಗಿ ನಡ್ಕೊಳ್ತಿರುವಂತದ್ದು. ಸರ್ಕಾರ ಇವ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಬೇಕು ಅನ್ನುವಂಥದ್ದು ಜನರ ಆಗ್ರಹವಾಗಿದೆ. ನೋಡೋಣ, ಈ ವರದಿ ಬಿತ್ತರ ಆದ್ಮೇಲೆ ಆದ್ರೂ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾರ ಅಂತ. ಧನ್ಯವಾದ ವಿನಾಯಕ್, ನಿಮ್ಮೆಲ್ಲ ಮಾಹಿತಿ.